ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇನ್ನೊಂದು ಹೊಸ ಬ್ಲಾಗ್ಗೆ. ಇವತ್ತು ನಮ್ಮ ಇನ್ನೊಂದು ಬೈಕಿನ ಒಂದು ಚೈನ್ ಸ್ಪಾಕೆಟ್ ಆರ್ಡರ್ ಮಾಡಿದ್ದೀನಿ. ಅದು ಬಂದಿದೆ ಅಂತ ಗೊತ್ತಿಲ್ಲ, ಅವ್ರಿಗೆ ಕಾಲ್ ಮಾಡುವಾಗ ಸ್ವಿಚ್ ಆಫ್ ಅಂತ ಬಂತು. ಅದಕ್ಕೆ ನೋಡುವ ಅಂತ ಬೆದರಾಗಿ ಹೊರಟಿದ್ದೀನಿ. ಇವಾಗ ಪೂಜೆ ಎಲ್ಲ ಮುಗಿದು ಆಯಿತು. ವರಮಹಾಲಕ್ಷ್ಮಿ ಪೂಜೆ ಇವತ್ತು, ಅದನ್ನು ಒಂದು ಮುಗಿಸಿ ಬಂದದ್ದು ಈಗ. ಬೆಕ್ಕಿನ ಆಟ ಇದಾದ ನಮ್ಮ ಎಕ್ಸ್ಟ್ರೀಮ್ ಇದ್ದು ಚೈನ್ಸ್ ಪಾಕೆಟ್ ಎಲ್ಲ ಅರ್ಧ ಹೋಗಿದೆ. ಅದಕ್ಕೆ ಚೈನ್ಸ್ ಪಾಕೆಟ್ ಆರ್ಡರ್ ಮಾಡಿದ್ದೀನಿ. ಮತ್ತು ಅದರದ್ದು ನಟ್ ಬೋಲ್ಟು ಅದು ಕೂಡ ಇದೆ, ಅದನ್ನು ಕೂಡ ಆರ್ಡರ್ ಮಾಡಿ ಬಂದಿದೆ ಅಂತ 2 ದಿನ ಕಾಯಿರಿ ಬರ್ತದೆ ಅಂತ ಹೇಳ್ತಿದ್ದಾರೆ. ಇವಾಗ ನೋಡುವ, ನಮ್ಮ ರೈಡರಲ್ಲಿ ಹೋಗುವ. ಶುರುವಿಗೆ ಸಾರಿ ಗಾರ್ಡನ್ ತೆಗೆಯುವ, ಅದು ಏನೋ ಚೆಂದ ಕಾಣಿಸಲ್ಲ. ಓಕೆ ಸ್ನೇಹಿತರೆ, ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ. ಎಷ್ಟು ಸ್ವಾಗತ ಮಾಡಿ. ಕ್ಯಾಮರಾ ಅಡ್ಡ ಆಗ್ತದಲ್ಲ. ಫ್ರಂಟ್ ಕ್ಯಾಮರಾ ತುಂಬ ಚೆನ್ನಾಗಿದೆ, 1080p 30 fps. ಇನ್ನೊಂದು ಮೊಬೈಲ್ ತಗೊಳ್ಳುವಂತ ಇದೆ, 512 GB. ಯಾವುದಾ ಅದು? ಕ್ಲಿನಿಕಲ್ ಆಪರೇಷನ್ ಉಂಟಂದ ಆಪರೇಷನ್. ಸರಿ, ಹೊರಡುವ ಇವತ್ತು ಮೂಡಬಿದ್ರೆಗೆ, ಆಯಿತಾ? ನಮ್ಮ ರೈಡ್ ರೆಡಿಯಾಗಿದೆ. ಎಲ್ಲ ಗ್ಲೌಸು, ಫೇಸ್ ಮಾಸ್ಕ್, ಹೆಲ್ಮೆಟ್, ರೈಡಿಂಗ್ ಜಾಕೆಟ್ ಒಂದಿಲ್ಲ. ಮತ್ತು ಇಂಟರ್ಕಾಮ್ ಒಂದು ತಗೊಳ್ಳುವ ಅಂದಾಜಲ್ಲಿದ್ದೀನಿ. ಯಾವುದಂದರೆ ಈಜಾಜ್ Q8 ಅಂತ. ಅದು ನೀವು ಹೇಳಿ ಹೆಂಗಿದೆ ಅಂತ. ಇಂಟರ್ಕಾಮ್ ನಿಮಗೆಲ್ಲ ಗೊತ್ತಿರ್ತದಲ್ಲ, ಎಲ್ಲ ಗ್ಯಾಜೆಟ್ ಪರ್ಚೇಸ್ ಮಾಡುವವರೆಲ್ಲ ಒಂದು ಸಜೆಸ್ಟ್ ಮಾಡಿ ನನಗೆ, ಯಾವ ಇಂಟರ್ಕಾಮ್ ಒಳ್ಳೆಯದಂತ. ಕಮ್ಮಿ ಬಜೆಟಲ್ಲಿ ಒಂದು 5000 6000 ಬಜೆಟಲ್ಲಿ ಏನಾದರೂ ಒಳ್ಳೆ ಇಂಟರ್ಕಾಮ್ ಇದ್ದರೆ ತಿಳಿಸಿ, ಆಯಿತಾ? ಓಕೆ, ನಾವು ಹೊರಡುವ ಇವತ್ತು ಮೂಡಬಿದ್ರೆಗೆ. ಅದನ್ನು ಕೊಂಡು ಹೋಗುವಂತ ಎನಿಸಿದ್ದು, ಅದು ಸ್ವಲ್ಪ ಚೈನ್ ಸೈಕಲ್ನ ಹಾಗೆ ತಪ್ತದೆ ಗಡಿ. ಏನು ಮಾಡೋದು ಅಂತ ಗೊತ್ತಾಗಲ್ಲ ಮಾರೆ. ಚೈನ್ ಅದು ಸ್ವಲ್ಪ ಲೂಸ್ ಕೂಡ ಇದೆ, ಮತ್ತು ತೊಂದರೆ ಕೂಡ ಇದೆ. ಮೊನ್ನೆ ಇಲ್ಲಿ ತಿರುಗಿಸಿದ್ದು ಡ್ರಿಫ್ಟಿಂಗ್, ಅದು ಸೈಕಲ್ನ ಚೈನಾಗಿ ಕೆಳಗೆ ಬಿತ್ತು. ಆ ಥರದ ಅವಸ್ಥೆ. ಇವಾಗ ನಮ್ಮ ರೈಡರಲ್ಲಿ ಹೋಗುವ, ಆಯಿತಾ? ಸರಿ, ವಿಡಿಯೋ ಇಷ್ಟ ಆದರೆ ಗೊತ್ತುಂಟಲ್ಲ, ಲೈಕ್ ಕಮೆಂಟ್ ಶೇರ್ ಮಾಡಿಬಿಡಿ. ಸಬ್ಸ್ಕ್ರೈಬ್ ಅಂತೂ ಬಿಲ್ಕುಲ್ ಮಾಡಿ. ವಿಡಿಯೋ ಚೆನ್ನಾಗಿದ್ರೆ ಮಾತ್ರ ನಿಮಗೆ ಇಷ್ಟ ಆಗಬೇಕು, ಮತ್ತು ಮನಸ್ಸಿಗೆ ಖುಷಿ ಆಗಬೇಕು. ಮಾಡುವ ಅಲ್ಲ, ವೀಡಿಯೋ ಹಾಕುವ ಇನ್ನು. ಓಕೆ, ನಮ್ಮ ಕೆಲಸದ ಅರ್ಜೆಂಟಲ್ಲಿ ವೀಡಿಯೋ ಹಾಕೋದು ಏನಂತ ಫುಲ್ ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ಒಂದೊಂದು ವೀಡಿಯೋ ಲೇಟಾಗಿ ಬರ್ತದೆ. ಇದೊಂದು ಅವಸ್ಥೆ. ನಿಮಗೋಸ್ಕರ ವೀಡಿಯೋ ಮಾಡೋದು ಮಾರೆ, ಮನೆಯಲ್ಲಿ ಎಲ್ಲ ಅದು ಅವರಿಗೆ ಗೊತ್ತಾಗಲ್ಲ, ಆಯಿತಾ? ನಿಮ್ಮ ಸಪೋರ್ಟ್ ಇದ್ದರೆ ಸಾಕು. ಓಕೆ, ಬಾ. ನೀರು ಪಾರ್ಪವ್ಯಾರ ಅಂತೆ ಶೋರೂಮ್ದಾಗ. ಚಾಯ್ಸ್ ಪ್ಯಾಕೆಟ್ ಬತ್ತನೇ ಜಗೊತ್ತಿದ್ದೀವ. ನೀರು ಕುಡಿದು ಮತ್ತೆ ಹೋಗುವ. ಈಗ ಊಟ ಆದಷ್ಟೇ. ಅಲ್ಲಿ ವೀಲ್ದ ಎಕ್ಸೆಲ್ ಬೋಲ್ಟ್ ಮುಲ್ಪಾದಿ ರಬ್ಬರ್ ಪುನಃ ಬೋಲ್ಟ್. ಚೈನ್ಸ್ ಪಾಕೆಟ್ ಬೈದಿನಿ. ಚೈನ್ಸ್ ಪಾಕೆಟ್ ಬಂದಿದೆ ಎಕ್ಸ್ಟ್ರೀಮ್ 150. ದಿನ ಮರಂದು ಓನ್ಲಿ 1210 ರೂಪೀಸ್ ಚೈನ್ಸ್ ಪಾಕೆಟ್. ಮತ್ತು ಅದೇ ಆರಿಗೆ ನಂಜಿನೆತ್ತ ಬೋಲ್ಟ್ ಬರೋಂಡು ಐನು ಬತ್ತಾಯಕ ಹಾಕೊಂಡು. ಓಕೆ, ಡನ್. ನನ್ನ ಬೈಕ್ನೆಲ್ಲ ಪಾರ್ಟ್ಸ್ ತಗೊಂಡು ಆದಮೇಲೆ ಒಂದು ಬೈಕ್ ನೋಡಿದೆ ಮಾರೆ, ತುಂಬ ಖುಷಿ ಆಯಿತು. ಇದನ್ನು ನೋಡೋದೇ ಅಪರೂಪ. ಅಲ್ಲಿ ಕೂಡ ಒಂದು ವೆಲ್ ಮೇಂಟೈನ್ಡ್ ಕರಿಜ್ಮಾ ನನಗೆ ನೋಡೋಕ್ಕೆ ಸಿಕ್ತು. ಅದಕ್ಕೆ ಒಂದು ವೀಡಿಯೋ ಇರಲಿ ಅಂತ ಒಂದು ವೀಡಿಯೋ ಮಾಡಿದ್ದೀನಿ, ಸ್ಮಾಲ್ ಕ್ಲಿಪ್ ಮಾಡಿದ್ದೀನಿ. ವೀಡಿಯೋ ತುಂಬ ಚೆನ್ನಾಗಿದೆ, ರೆಡ್ ಆ್ಯಂಡ್ ಬ್ಲ್ಯಾಕ್. ಮತ್ತು ಇನ್ನೊಂದು 3 ಕಲರ್ ಇದೆ ಅಲ್ಲಿ ಕರಿಜ್ಮಾ ಇದು. ಮತ್ತು ಸೂಪರ್ ಕ್ಲೀನ್ ಆಗಿದೆ ಬೈಕ್. ಅದಕ್ಕೆ ನಿಮಗೋಸ್ಕರ ಒಂದು ವೀಡಿಯೋ ಮಾಡಿ ಇಡುವ ಅಂತ ಒಂದು ವೀಡಿಯೋ ತೆಗೆದೆ. ಡಿಜಿಟಲ್ ಮತ್ತು ಅನಲಾಗ್ ಎಲ್ಲ ಮಿಕ್ಸಲ್ಲಿದೆ.
ತುಂಬ ಚೆನ್ನಾಗಿದೆ ಬೈಕ್. ಇಲ್ಲಿ ನೋಡಿ, ತುಂಬ ಓಲ್ಡ್ ಆದರೂ ಕೂಡ ಗೋಲ್ಡೇ. ನಮ್ಮ ಕರೆಸ್ಮಾ 150cc ಸಖತ್ತಾಗಿದೆ ಗಾಡಿ ಮಾತ್ರ. ಯಾರು ಕೂಡ ಹೇಳೋಕ್ಕೆ ಆಗಲ್ಲ ಇದು ಓಲ್ಡ್ ಬೈಕ್ ಅಂತ. ಇವಾಗ ಶೋರೂಮಿಂದ ತಂದ ಆಗಿದೆ. ಅವಾಗ ಕೂಡ ಕಿಕ್ ಸ್ಟಾರ್ಟ್ ಮತ್ತು ಎಲ್ಲ ಆಪ್ಷನ್ ಕೂಡ ಇದೆ ಅದರಲ್ಲಿ. ಏರ್ ಕೂಲ್ಡ್ ಮಾತ್ರ, ಲಿಕ್ವಿಡ್ ಕೂಲ್ಡ್ ಅಲ್ಲ, ಏರ್ ಕೂಲ್ಡ್ ಇಂಜಿನ್. ಕರೆಸ್ಮಾ ಮತ್ತು ಓಡೋಮೀಟರ್ ಎಲ್ಲ ಅನಲಾಗ್, ಸ್ಪೀಡ್ ಎಲ್ಲ ಅನಲಾಗ್ ಮೀಟರ್. ಮತ್ತು ಆಚೆ ಫ್ಯೂಲ್ ಇಂಡಿಕೇಟರ್ ಮಾತ್ರ ಇದು ಡಿಜಿಟಲ್. ಹೆಡ್ಲೈಟ್ ಅಲೋಜಿನ್, ಇಂಡಿಕೇಟರ್ ಕೂಡ ಅಲೋಜಿನ್. ತುಂಬ ಚೆನ್ನಾಗಿದೆ, ನೀಟ್ ಆ್ಯಂಡ್ ಕ್ಲೀನ್. DRL ಕೂಡ ಅಲೋಜಿನ್. ಕರೆಸ್ಮಾ ಹೆಸರಲ್ಲಿ ಒಂದು ಪಂಚ್ ಇದೆ. ಇದು ನೋಡಿ, ಇದು ಸಿಲ್ವರ್ ಕಲರ್. ಇದು ಸ್ವಲ್ಪ ಕ್ಲೀನ್ ಆಗಿದೆ. ಆದರೆ ನಮ್ಮ ಯೆಲ್ಲೋ ಕಲರ್ ಆದರೆ ಫಸ್ಟ್ ಕ್ಲಾಸ್. ಇದು ಕಾರ್ಬೊರೇಟರ್ ಅಂತ. ನನಗೆ ಅದು ರೆಡ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಸೂಪರಾಗಿ ಕಾಣಿಸ್ತು, ಅದಕ್ಕೆ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು.